ವೆಲ್ಕಮ್ ಟು GK ಬೆಸ್ಟ್ ಒನ್ ಬೈ ಮೊಹಮ್ಮದ್ ರಫಿ ಪಾಗ್ವಾನ್. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾವು SLCಯ ಸೆಕೆಂಡ್ ಲ್ಯಾಂಗ್ವೇಜ್ ಆದಂಥ ಇಂಗ್ಲೀಷ್ ಬಗ್ಗೆ ನೋಡ್ತಾ ಇದ್ದೇವೆ. ಅಲ್ಲಿ ಬಂದುಬಿಟ್ಟು ದ ಕನ್ಸರ್ಟ್. ಇಟ್ ಈಸ್ ರಿಟನ್ ಬೈ ಶಾಂತಾ ರಾಮೇಶ್ವರ್ ರಾವ್. ಕನ್ಸರ್ಟ್ ಅಂದರೆ ಸಂಗೀತ ಮೇಳ ಅಥವಾ ಸಂಗೀತದ ಒಂದು ಫಂಕ್ಷನ್ ಅಂತ ಹೇಳ್ಬೋದು. ಸ್ಟಾರ್ಟ್ ಮಾಡೋಣ. Perhaps you would like to read a real life incident in which a boy's ambition was fulfilled at last. If so, ಹುಡುಗನ ಒಂದು ಆಂಬಿಷನ್ನ ಕೊನೆಯಲ್ಲಿ ಪೂರ್ತಿಯಾಗುತ್ತೆ ಅಥವಾ ಇಲ್ಲ ಅನ್ನೋದನ್ನು ನೋಡೋಣ. ದ ಕನ್ಸರ್ಟ್ ರಿಟನ್ ಬೈ ಶಾಂತಾ ರಾಮೇಶ್ವರ್ ರಾವ್. ಹಿಯರ್ ದ ಫಸ್ಟ್ ಒನ್ ಮಾರ್ನಿಂಗ್, ಒಂದು ಮುಂಜಾನೆ ಏನಾಯಿತು. ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆನಲ್ಲಿರುವಂಥ ಒಂದು ಸಣ್ಣ ಅಪಾರ್ಟ್ಮೆಂಟ್. ಅ ಗರ್ಲ್ ಆಫ್ ಅಬೌಟ್ 16 ಲುಕ್ಡ್ ಅಪ್ ಫ್ರಾಮ್ ದ ನ್ಯೂಸ್ ಪೇಪರ್ ಆ್ಯಂಡ್ ಸೇಡ್ ಎಕ್ಸೈಟೆಡ್ಲಿ. 16 ವರ್ಷದ ಹುಡುಗಿ ನ್ಯೂಸ್ ಪೇಪರ್ನ ನೋಡ್ತಾ ಏನೋ ಖುಷಿಯಿಂದ ಸಂತೋಷದಿಂದ ಹೇಳ್ತಾಳೆ. ಏನದು? ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಆಟ್ ದ ಷಣ್ಮುಖಾನಂದ ಆಡಿಟೋರಿಯಂ. Here she was very happy when she read that news, that is Pandit Ravi Shankar playing tomorrow at the ಷಣ್ಮುಖಾನಂದ್ ಆಡಿಟೋರಿಯಂ. ಇಲ್ಲಿ ಷಣ್ಮುಖಾನಂದ್ ಎಂಬ ಒಂದು ಆಡಿಟೋರಿಯಂನಲ್ಲಿ ರವಿಶಂಕರ್ ಪಂಡಿತ್ ರವಿಶಂಕರ್ ಅವರ ಒಂದು ಸಂಗೀತ ಮೇಳ ಹಮ್ಮಿಕೊಳ್ಳಲಾಗಿರುತ್ತದೆ. ಕಂಟಿನ್ಯೂ ಪಾರ್ಟ್. said her mother, pointing to the figure sleeping on the bed. Here, her mother saying something, pointing something, that someone is sleeping on the bed. You will wake him up. ನೀ ಅವನ ಎಬ್ಬಿಸಿಬಿಡ್ತಿ. You know, he needs all the sleep and rest he can get. ನಿಂಗೆ ಗೊತ್ತೈತಿ, ಅವನಿಗೆ ರೆಸ್ಟ್ ಬೇಕು, ಅವನಿಗೆ ಮಲಗಬೇಕು, ಆತ ರೆಸ್ಟನ್ನು ವಿಶ್ರಾಂತಿಯನ್ನು ಪಡೆಯಬೇಕು. ಸೆಕೆಂಡ್ ಒನ್, ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಆಸ್ಲೀಪ್. ಆದರೆ ಆ ಬೆಡ್ ಮೇಲೆ ಮಲಗಿದಂತಹ ವ್ಯಕ್ತಿ ಅಥವಾ ಮಗು ಮಲಗಿರಲಿಲ್ಲ. ಹಿ ವಾಸ್ ನಾಟ್ ಸ್ಲೀಪಿಂಗ್ ಎಟ್ ಆಲ್. ಪಂಡಿತ್ ರವಿಶಂಕರ್ he said very with curiosity. He said, Pandit Ravishankar, the Sitara maestro. Here, Pandit Ravishankar was a great Sitara player. Maestro means a great performer, especially in musician. ಒಬ್ಬ ಅದ್ಭುತ ಸಿತಾರ ಪ್ಲೇಯರ್ ಆಗಿರ್ತಾರೆ. ಯಾರಪ್ಪ? ಪಂಡಿತ್ ರವಿಶಂಕರ್ ಅವರು. He raised himself up on his elbow for 1 second. ಆ ಹುಡುಗ ಏನು ಮಾಡ್ತಾನಪ್ಪ ಅಂದರೆ ತನ್ನ ಮೊಣಕೈ ಊರಿ ಎದ್ದೇಳಲು ಪ್ರಯತ್ನ ಪಡ್ತಾನೆ. ದೆನ್ ಫೆಲ್ ಬ್ಯಾಕ್. ಆದರೆ ಅದು ಆಗಲಿಲ್ಲ. ಆದರೆ ಮತ್ತೆ ಮಲಗಿಬಿಡ್ತಾನೆ. ದೆನ್ ಹಿ ಫೆಲ್ ಬ್ಯಾಕ್. ಬಟ್ ಹೀಸ್ ಐಸ್ ವೇರ್ ಶೈನಿಂಗ್. ಆತನ ಕಣ್ಣುಗಳು ಹೊಳಿತಿರ್ತವೆ. ಬಿಕಾಸ್ ಆಫ್ ಹಿ ಹರ್ಡ್ ಸಮಥಿಂಗ್, ದಟ್ ಈಸ್ ಟುಮಾರೋ ದೆರ್ ಈಸ್ ಅ ಪ್ಲೇ, ದೆರ್ ಈಸ್ ಅ ಕನ್ಸರ್ಟ್. ಸೊ ಹೀಸ್ ಐಸ್ ವೇರ್ ಶೈನಿಂಗ್. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ನಾವು ಆ ಚಾನ್ಸನ್ನು ಬಿಡಲೇಬಾರದು. ವಿ ನೆವರ್ ಮಿಸ್ ದ್ಯಾಟ್ ಒನ್. ವಿ ಮಸ್ಟ್ ನಾಟ್ ಮಿಸ್ ದ್ಯಾಟ್ ಚಾನ್ಸ್. ಹಿ ಸೆಡ್, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಯಾವಾಗಲೂ ಅವರನ್ನು ಕೇಳಬೇಕು ಹಾಗೂ ಅವರ ಒಂದು ಸಿತಾರ ಪ್ಲೇಯರ್ ಇದ್ದಾರಲ್ಲ ಆ ಒಂದು ಪ್ಲೇಯನ್ನು ಕೇಳಬೇಕು ಹಾಗೂ ಅವರನ್ನು ನೋಡಬೇಕು ಎಂಬ ಒಂದು ಆಸೆ ಇತ್ತು. ಥರ್ಡ್ ಒನ್ ಲೈ ಡೌನ್ ಸನ್. ಮಲಗು ಮಗನೇ, ಮಲಗು. ಲೈ ಡೌನ್. ಹಿಸ್ ಮದರ್ ಸ್ಪ್ರ್ಯಾಂಗ್ ಟು ಹೀಸ್ ಸೈಡ್. ಸ್ಪ್ರ್ಯಾಂಗ್ ಮೀನ್ಸ್ ಮೂಡ್ ಕ್ವಿಕ್ಲಿ. ಏನು ಎಲ್ಬೋ ಊರಿ ಹೇಳ್ತಿರ್ತಾನಲ್ಲ ಅವಾಗ ಅವರ ತಾಯಿ ಹೇಳ್ತಾಳೆ, ಲೈ ಡೌನ್, ಮಲಗು. ಬೇಗನೆ ಬಂದು, ಓಹೋ ಮಲಗು. He sprang to his side. He actually raised himself up without help. ಯಾರದೇ ಸಹಾಯ ಇಲ್ಲದೆ ಎದ್ದಿರ್ತಾನೆ. ಸೊ ಅವರ ತಾಯಿ ಲೈ ಡೌನ್ ಅಂತ ಹೇಳ್ತಾಳೆ.
She murmured with a catch in her throat, and her eyes turned to the idols on a corner shelf. Here, ಅವ್ರ ತಾಯಿ ಏನು ಮಾಡ್ತಾಳಪ್ಪ ಒಂದು ಕಾರ್ನರಿಗೆ ಐಡಲ್ ಮೀನ್ಸ್ ಮೂರ್ತಿ, ದೇವರ ಮೂರ್ತಿಯನ್ನು ನೋಡ್ತಾ ಏನೋ ಸ್ವಲ್ಪ ಹೇಳ್ತಾಳೆ, ದೇವರಲ್ಲಿ ಪ್ರೇಯರ್ ಮಾಡ್ತಾಳೆ. The prayer which she uttered endlessly came unbidden to her lips. ಆ ತಾಯಿ ಮಾಡುವಂಥ ಪ್ರೇಯರ್ ಇಟ್ ವಾಸ್ ಎಂಡ್ಲೆಸ್ಲಿ, ಅಂದರೆ ಕೊನೆಯಿಲ್ಲದ ಪ್ರಾರ್ಥನೆ, ಯಾವುದೇ ರೀತಿಯ ಕೊನೆಯೇ ಇಲ್ಲ. ಆ ತಾಯಿ ಆ ಒಂದು ಮೂರ್ತಿ, ದೇವರನ್ನ ಮೂರ್ತಿ ನೋಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ದ ಫೋರ್ತ್ ಒನ್, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಕೇಳಬೇಕು. ಐ ಮಸ್ಟ್ ಈಸ್ ಅ ಮಾಡಲ್. ಮಸ್ಟ್ ಅಂತಿದೆಯಲ್ಲ ಅದು ಮಾಡಲ್. ಕ್ಯಾನ್, ಕುಡ್, ಮೈಟ್, ಮಸ್ಟ್ ಇವೆಲ್ಲ ಮಾಡಲ್ಸ್ಗಳು. ಐ ಮಸ್ಟ್, ನಾನು ಕೇಳಲೇಬೇಕು, ನಾನು ಅವನ್ನ ನೋಡಲೇಬೇಕು. ದ ಬಾಯ್ ರಿಪೀಟೆಡ್. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ದ ಬಾಯ್ ರಿಪೀಟೆಡ್. ಆ ಮಗು ಹೇಳಿದ. ಇಟ್ ಈಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್. ಇದು ನನ್ನ ಜೀವನ ಪೂರ್ತಿಯ ಒಂದು ಆಸೆ, ಇದು ನನ್ನ ಜೀವನದ ಒಂದು ಆಸೆಯಾಗಿದೆ. ದೆನ್ ಹಿ ಬಿಗ್ಯಾನ್ ಟು ಕಾಫ್ ಆ್ಯಂಡ್ ಗ್ಯಾಸ್ಪ್ ಫಾರ್ ಬ್ರೀತ್ and had to be given oxygen from cylinder that stood under the bed. ಅವಾಗ ಹೇಳ್ತಾರೆ ಆ ಹುಡುಗ ಕೆಮ್ಮಲು ಪ್ರಾರಂಭ ಮಾಡಿದ. ಹಿ ಬಿಗ್ಯಾನ್ ಟು ಕಾಫ್, ಗ್ಯಾಸ್ಪ್, ಕೆಮ್ಮಲು ಪ್ರಾರಂಭ ಮಾಡಿದ ಹಾಗೂ ಉಸಿರಾಟದ ತೊಂದರೆ ಆಗ್ತಾ ಇತ್ತು. ಅವಾಗ ಏನು ಮಾಡಿದ್ರು ಅಂದರೆ ಆತನಿಗೆ ಆತನ ಬೆಡ್ ಪಕ್ಕದಲ್ಲಿದ್ದಂಥ ಆಕ್ಸಿಜನ್ ಸಿಲಿಂಡರನ್ನು ಹಚ್ಚಿದರು. ಬಟ್ ಹೀಸ್ ಲಾರ್ಜ್ ಐಸ್ ವೇರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಆದರೆ ಅವನು ತನ್ನ ಸಹೋದರಿಯನ್ನು ನೋಡ್ತಾನೇ ಇದ್ದ. ಹಿ ವಾಸ್ ಸೀಯಿಂಗ್ ಹರ್. ನೆಕ್ಸ್ಟ್ ಸ್ಟಾಂಜಾ, ಐ ಥಿಂಕ್ ಇಟ್ ಈಸ್ ಅ ಫಿಫ್ತ್ ಒನ್. ಎಸ್, ಸ್ಮಿತಾ. ಫಿಫ್ತ್ ಒನ್, ಸ್ಮಿತಾ. ಹಿಯರ್ ದ ಸಿಸ್ಟರ್ ನೇಮ್ ಇಸ್ ಸ್ಮಿತಾ. ಸ್ಮಿತಾ ಬಿಟ್ her lip in self-reproach. He had been so excited at seeing the announcement that he had not remembered that her brother was very ill. But Smita says she is self-reproaching, she blaming herself. She criticized against herself that her brother was ill. He was a sick person ಅಥವಾ ಸಿಕ್ ಅಂದರೆ ಅನಾರೋಗ್ಯ. ಇಲ್ ಮೀನ್ಸ್ ಅದು ಅನಾರೋಗ್ಯ. ಶಿ ಹ್ಯಾಡ್ ಸೀನ್ ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹೆಡ್ಸ್ ಗ್ರೇವ್ಲಿ ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದಟ್ ನೈದರ್ ಶಿ ನಾರ್ ಹರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟುಡ್. ಗ್ರೇವ್ಲಿ ಮೀನ್ಸ್ ಸೀರಿಯಸ್ಲಿ. ಆಲ್ರೆಡಿ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ಏನಪ್ಪ, ಇನ್ನು ಉಳಿಯೂ ಚಾನ್ಸ್ ಇಲ್ಲ, ಈತ ಬದುಕುಳಿಯಲು ಸಾಧ್ಯವಿಲ್ಲ. ಸೊ ಸೀರಿಯಸ್ ಆಗಿ ಹೇಳಿಬಿಟ್ಟಿದ್ದಾರೆ ಡಾಕ್ಟರ್ಗಳು ಈ ವಿಷಯವನ್ನು ಅವರ ಫ್ಯಾಮಿಲಿ ಮುಂದೆ ಹೇಳಿದ್ದಾರೆ. ದೆನ್ ಬಟ್ ಸಮ್ವೇರ್ ಡೀಪ್ ಇನ್ಸೈಡ್, ಆದರೂ ಏನೋ ಮನಸ್ಸಿನಲ್ಲಿ ಡೀಪ್ ಇನ್ಸೈಡ್ ಏನಕ್ಕೆ ಹೇಳ್ತಾ ಇದೆ ಏನದು. ಸ್ಮಿತಾ ಹ್ಯಾಡ್ ನೋನ್ ದ ಫ್ರೈಟಿಂಗ್ ಟ್ರೂತ್ ದ್ಯಾಟ್ ಅನಂತ ವಾಸ್ ಗೋಯಿಂಗ್ ಟು ಡೈ. ಸ್ಮಿತಾಗೆ ಗುರ್ತು ಅನಂತ ಹಿ ವಾಸ್ ಡೆಫಿನೆಟ್ಲಿ ಡೈ, ಅನಂತ ಸಾಯ್ತಾನ ಅನ್ನೋದು ಆತಳಿಗೆ ಗುರ್ತು. ದ ವರ್ಡ್ ಕ್ಯಾನ್ಸರ್ ಹ್ಯಾಡ್ ಹಂಗ್ in the air. Her brother was dying of cancer, even though she pretended that all would be well and they would return together. Here the word cancer, ಒಂದು ಸಮಸ್ಯೆ, ಆರೋಗ್ಯದ ಸಮಸ್ಯೆ ಏನಪ್ಪ ಅಂದರೆ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಆತನಿಗೆ ಕ್ಯಾನ್ಸರ್ ಇತ್ತು. ಸೊ ಕ್ಯಾನ್ಸರ್ ಇದ್ದರೂ ಬದುಕುಳಿಯಲು ಸಾಧ್ಯವಿಲ್ಲ, ಆ ಒಂದು ಟ್ರುತ್ ಅವಳಿಗೆ ಗೊತ್ತಿತ್ತು. ಹಿಯರ್ pretend means to behave in a particular way in order to make other people believe something that is not true. Smita gurtittu he was no more in future. Then a small family of 4. Here they have a little family, ಚಿಕ್ಕ ಕುಟುಂಬ. ಆ ಒಂದು ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದರು. To their home in Gaganapur, and he was only 15. Here Ananta was
15-year-old, but her sister was 16-year-old. He was only 15, and the beast table tennis, sorry, and the best table tennis player in the school and the fastest runner. ಅನಂತ ಒಬ್ಬ ಉತ್ತಮ ಟೆನ್ನಿಸ್ ಪ್ಲೇಯರ್, ಅದರೊಂದಿಗೆ ಉತ್ತಮ ರನ್ನರ್ ಕೂಡ ಆಗಿದ್ದ, ಓಟಗಾರ ಕೂಡ ಆಗಿದ್ದ. ಹಿ ವಾಸ್ ದ ಲರ್ನಿಂಗ್ ಟು ಪ್ಲೇ ದ ಸಿತಾರ. ಆತ ಅದರೊಂದಿಗೆ ಹೌ ಟು ಪ್ಲೇ ಸಿತಾರವನ್ನು ಯಾವ ರೀತಿ ಪ್ಲೇ ಮಾಡಬೇಕೆಂಬುದನ್ನು ಕಲಿತಾ ಇದ್ದ. He was learning to play the sitara. They were both taking sitara lessons. They were both ಅಂದರೆ ಅಕ್ಕ ಹಾಗೂ ತಮ್ಮ ಇಬ್ಬರು ಕೂಡಿ ಸಿತಾರವನ್ನು ಕಲಿತಾ ಇದ್ದರು. ಬಟ್ ಅನಂತ ವಾಸ್ ಬೆಟರ್ ದ್ಯಾನ್ ಹರ್ ಆ್ಯಸ್ ಇನ್ ಮೆನಿ ಅದರ್ ಥಿಂಗ್ಸ್. ಅನಂತ ಸ್ಮಿತಾಕ್ಕಿಂತ ಬೆಟರ್ ಇದ್ದ, ಉತ್ತಮವಾಗಿದ್ದ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ ಅಸ್ಟೋನಿಸ್ಮೆಂಟ್ ಆಫ್ ದೇರ್ ಗುರು. ಅವರ ಗುರುಗಳಿಗೆ ಸರ್ಪ್ರೈಸ್ ಮಾಡಲು ಅಥವಾ ಸರ್ಪ್ರೈಸ್ ಕೊಡಲು ಸಲುವಾಗಿ ಆಲ್ರೆಡಿ ಒಂದು ಟ್ಯೂನನ್ನು ಕಂಪೋಸ್ ಮಾಡ್ತಾ ಇದ್ದ. ಹಿ ವಾಸ್ ಆಲ್ರೆಡಿ ಅಂದರೆ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ದೆನ್ ಕ್ಯಾನ್ಸರ್ ಹ್ಯಾಡ್ ಸ್ಟ್ರಕ್ ಆ್ಯಂಡ್ ದೇ ಹ್ಯಾಡ್ ಕಮ್ ಟು ಬಾಂಬೆ. ಅದರಲ್ಲಿ ಏನಾಯ್ತಪ್ಪ ಅಂದರೆ ಕ್ಯಾನ್ಸರ್ ಅಟ್ಯಾಕ್ ಆಯಿತು, ಆತನಿಗೆ ಅನಾರೋಗ್ಯ ಆಯಿತು, ಕ್ಯಾನ್ಸರ್ ಬಂತು. ಸೊ ದ ಕ್ಯಾನ್ಸರ್ ಹ್ಯಾಡ್ ಸ್ಟ್ರಕ್, ಕ್ಯಾನ್ಸರ್ ಅಟ್ಯಾಕ್ ಆಯಿತು. ಸೊ ದೇ ಕಮ್ ಟು ಬಾಂಬೆ. ಅವರು ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ಬಾಂಬೆಗೆ ಬಂದರು. ಸೊ ದ್ಯಾಟ್ ದ ಕುಡ್ ಬಿ ಟ್ರೀಟೆಡ್ ಆಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಲಾಯಿತು. ದ ಸಿಕ್ಸ್ತ್ ಒನ್, ವೆನ್ ಎವರ್ ದೇ ಕೇಮ್ ಟು ಬಾಂಬೆ ದ ಫ್ಯಾಮಿಲಿ ಸ್ಟೇಡ್ ವಿತ್ ಅಂಟ್ ಸುಶೀಲಾ. ಇಲ್ಲಿ ಅವರು ಬಾಂಬೆಗೆ ಬಂದಾಗೊಮ್ಮೆ ಅವರ ಫ್ಯಾಮಿಲಿಯ ಒಂದು ರಿಲೇಷನ್ಶಿಪ್ ಇತ್ತು ಯಾರೊಂದಿಗೆ ಅಂದರೆ ಆಂಟಿ ಸುಶೀಲಾ. ಸೊ ಬಾಂಬೆಗೆ ಬಂದಾಗ ಅವರು ಅವರ ಆಂಟಿ ಸುಶೀಲಾ ಒಂದಿಗೆ ಇರ್ತಿದ್ರು. ಹರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್ ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಏನು ಅಪಾರ್ಟ್ಮೆಂಟ್ಗಳು ತುಂಬ ಬಿಗ್ದಾಗಿದ್ದಿದ್ದಲ್ಲ, ಬಟ್ ದೇ ಹ್ಯಾವ್ ಅ ಬಿಗ್ ಹಾರ್ಟ್. ಅಪಾರ್ಟ್ಮೆಂಟ್ ದೊಡ್ಡ ಇದ್ದಿದ್ದಲ್ಲ, ಬಟ್ ಮನಸ್ಸಿನಿಂದ ತುಂಬ ಒಳ್ಳೆಯವರು. ಸೊ ಅವ್ರು ಬಂದಾಗೆ ಅವರಿಗೆ ಅಲ್ಲಿ ಲೀವ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ರು, ಅವರೊಂದಿಗೆ ಇರ್ತಿದ್ರು. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಅವರು ಬಾಂಬೆಗೆ ಯಾಕೆ ಬಂದಿದ್ರಪ್ಪ ಅಂದರೆ ಬಾಂಬೆದಲ್ಲಿ ಅಥವಾ ಸೈನ್ಸ್, ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನದಲ್ಲಿ ಅದ್ಭುತಗಳು, ಪವಾಡಗಳು ಆಗಬಹುದು. ಸೊ ಆ ಪವಾಡಗಳು ಆಗೋದ್ರ ಮೂಲಕ ನಮ್ಮ ಒಂದು ತಮ್ಮನ ಒಂದು ಕ್ಯಾನ್ಸರ್ ಗುಣ ಆಗಬಹುದು ಎಂಬುದು ಅವರ ಒಂದು ಹೋಪ್ ಇತ್ತು. ದೇ ಟೋಲ್ಡ್ ದೆಮ್ಸೆಲ್ಫ್ ದ್ಯಾಟ್ ಅನಂತ ವುಡ್ ಬಿ ಕ್ಯೂರ್ಡ್ ಆಟ್ ದ ಹಾಸ್ಪಿಟಲ್. ದೇ ಟೋಲ್ಡ್ ದೆಮ್ಸೆಲ್ಫ್, ತಮ್ಮಷ್ಟಕ್ಕೆ ತಾವು ತಿಳ್ಕೊಂಡಿದ್ರು, ತಮ್ಮಷ್ಟಕ್ಕೆ ತಾವು ಹೇಳ್ಕೊಂಡಿದ್ರು ಏನಪ್ಪ, ಅನಂತ ಹಾಸ್ಪಿಟಲ್ನಲ್ಲಿ ಓಕೆ ಆಗ್ತಾನ, ಹಿ ಬಿಕಮ್ ವೆಲ್ ಆ್ಯಂಡ್ ಹಿ ವುಡ್ ಅಗೇನ್ ವಾಕ್ ಆ್ಯಂಡ್ ರನ್ ಆ್ಯಂಡ್ ಇವನ್ ಟೇಕ್ ಅ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್. ಅವರೇನು ಹೇಳ್ತಾರೆ, ಮುಂದೆ ಈತ ನಡೀತಾನೆ, ಓಡ್ತಾನೆ, ಹಾಗೂ ಮುಂದೆ ಬರುವ ಒಂದು ಟೇಬಲ್ ಟೆನ್ನಿಸ್ ಆಟದಲ್ಲಿ ಕೂಡ ಪಾಲ್ಗೊಳ್ಳುತ್ತಾನೆ. ಆ್ಯಂಡ್ ಹಿ ವುಡ್ ಪ್ಲೇ ದ ಸಿತಾರ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಅ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಈತ ಸಿತಾರ ಕೂಡ ಪ್ಲೇ ಮಾಡ್ತಾನೆ, ಮುಂದೊಬ್ಬ ಗ್ರೇಟ್ ಸಿತಾರ ವಾದ್ಯಕನಾಗಿ ಹೊರಹೊಮ್ಮುತ್ತಾನೆ. ಬಟ್ ಹೀಸ್ ಕಂಡೀಷನ್ ಗ್ರೀವ್ ವರ್ಸ್ with each passing day and the doctors at the cancer hospital said, take him home. Here ಅವನ ಕಂಡೀಷನ್, ಅವನ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಕೆಡ್ತಾ ಹೋಗ್ತಾ ಇದೆ. ಅದಕ್ಕೆ ಡಾಕ್ಟರ್ ಸಜೆಷನ್ ಮಾಡಿದರು, ಈತನನ್ನು ಮನೆಗೆ ಕರೆದುಕೊಂಡು ಹೋಗಿ, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, indulge him. And they knew then that the boy had not many days to live. ಆತನಿಗೆ ಏನು ಬೇಕೆಲ್ಲ ಕೊಡಿ, ಆತನು ಇನ್ನೇನು ಬಹಳ ದಿನಗಳು ಉಳಿಯುವುದಿಲ್ಲ ಅಂಥೇಳಿ ಡಾಕ್ಟರ್ ಅವನಿಗೆ ಸಜೆಷನ್ ಮಾಡ್ತಾರೆ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ಆತನ ಮುಂದೆ ಯಾರು ಈ ಒಂದು ಅಂಜಿಕೆ ಇದ್ದಿದ್ದಿಲ್ಲ, ಅಂಜಿಕೆಯನ್ನು ತೋರಿಸ್ಕೊಳ್ಳಿಲ್ಲ. ಎಲ್ಲರಿಗೂ ಭಯ ಇತ್ತು, ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಹಿ ವಿಲ್ ಬಿ ಡೈ ಇನ್ ಫ್ಯೂಚರ್. ಬಟ್ ದೇ ಡಿಡಂಟ್ ಶೋ ಎನಿ ಫಿಯರ್ಸ್ ಇನ್ ಫ್ರಂಟ್ ಆಫ್ ಅನಂತರ ಮುಂದೆ ಯಾವುದೇ ರೀತಿಯ ಅಂಜಿಕೆಗಳನ್ನು ಏನೂ ತೋರಿಸ್ಕೊಳ್ಳಿಲ್ಲ. ದೇ ಲಾಫ್ಡ್ ಆ್ಯಂಡ್ ಸ್ಮೈಲ್ಡ್ ಆ್ಯಂಡ್ ಟಾಲ್ಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ.
ಅವನೊಂದಿಗೆ ಸಂತೋಷದಿಂದ ಖುಷಿಯಿಂದ ಮಾತಾಡ್ತಾ ಇದ್ದರು. ದೇ ಫುಲ್ಫಿಲ್ಡ್ ಹಿಸ್ ಎವ್ರಿ ನೀಡ್ ಆ್ಯಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್ ಫಾರ್. ಅವನಿಗೆ ಏನು ಅವಶ್ಯಕತೆ ಇದೆ, ಏನು ಕೇಳ್ತಾನಲ್ಲ ಅದನ್ನೆಲ್ಲ ಒದಗಿಸ್ತಿದ್ರು. ಆ್ಯಂಡ್ ನೌ ಹಿ ವಾಸ್ ಆಸ್ಕಿಂಗ್ ಟು ಗೋ ಟು ದ ಕನ್ಸರ್ಟ್. ಬಟ್ ಆದರೆ ಈಗ ಅವನು ಕನ್ಸರ್ಟ್ ಹೋಗಲು ಕೇಳ್ತಾ ಇದ್ದಾನೆ. ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಹಿ ವಾಸ್ ಸೇಯಿಂಗ್. ಇದು ನನ್ನ ಜೀವನ ಪರ್ಯಂತದ ಒಂದು ಚಾನ್ಸ್ ಆಗಿದೆ. ವೆನ್ ಯು ಆರ್ ಬೆಟರ್ ಹಿಸ್ ಮದರ್ ಸೆಡ್. ತಾಯಿ ಹೇಳ್ತಾಳೆ, ನೀ ಯಾವಾಗ ಆರಾಮಾಗ್ತಲ್ಪ ಅವಾಗ ಹೋಗಂತ. ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಅವ್ರೇನು ಇದ ಕೊನೆಯದಲ್ಲ, ಮುಂದೆ ಅವರು ಹಾಡ್ತಿರ್ತಾರೆ, ಮುಂದೆ ಸಂಗೀತ ಮೇಳಗಳು ಇರ್ತಾವ, ನೀವು ಹೋಗಂತ. ಇಟ್ ಈಸ್ ನಾಟ್ ಅ ಲೈಫ್ ಟೈಮ್, ಇಟ್ ಈಸ್ ನಾಟ್ ಅ ಲಾಸ್ಟ್ ಟೈಮ್. ಇದು ಕೊನೆ ಅಲ್ಲ, ನೀ ಆರಾಮಾಗು ಆಮೇಲೆ ಹೋಗಂತ ಎಂದು ತಾಯಿ ಹೇಳ್ತಾಳೆ. ಸ್ಮಿತಾ, ನೆಕ್ಸ್ಟ್ ಒನ್, ಸೆವೆಂತ್ ಒನ್. ಸ್ಮಿತಾ ಸ್ಟುಡ್ at the window looking at the traffic. Her eyes filled with tears. Her mother whispered, "But you, Smita, you must go. Your father will take you." ಅಲ್ಲಿ ಸ್ಮಿತಾ ವಿಂಡೋ ಹತ್ರ ಹೋಗಿ ಟ್ರಾಫಿಕನ್ನು ನೋಡ್ತಿರ್ತಾಳೆ. ಆದರೆ ತಾಯಿ ಬಂದು ಹೇಳ್ತಾಳೆ, ಸ್ಮಿತಾ ನೀನು ಹೋಗು, ಯು ಮಸ್ಟ್ ಗೋ. ನಿಮ್ಮ ತಂದೆಯವರು ನಿನ್ನ ಕರೆದುಕೊಂಡು ಹೋಗ್ತಾರೆ, ಸೊ ಯು ಕ್ಯಾನ್ ಗೋ ಅಂತೇಳಿ ಅವರ ಮದರ್ ಇಲ್ಲಿ ಹೇಳ್ತಾಳೆ ಸ್ಮಿತಾಗೆ. When she was alone with Aunt Sushila, Smita cried out in a choked voice. ಅವರ ಆಂಟಿ ಒಂದಿಗೆ ಏಕಾಂತವಾಗಿದ್ದಾಗ ಅವಳು ಅಳ್ತಾಳೆ, ಸ್ಮಿತಾ ಅಳ್ತಾಳೆ ಹಾಗೂ ದುಃಖದಿಂದ ಅಳಲು ಪ್ರಾರಂಭ ಮಾಡ್ತಾಳೆ. ನೋ, ಹೌ ಕ್ಯಾನ್ ಐ ಗೋ? ನೋ ನಂಗೆ ಆಗೋದಿಲ್ಲ, ನಾ ಹೆಂಗೆ ಹೋಗಲಿ? ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್, ಅನಂತ ಆ್ಯಂಡ್ ಐ. ಅನಂತ ಹಾಗೂ ನಾನು ಯಾವುದೇ ಕೆಲಸ ಮಾಡಿದರೂ ಕೂಡಿಕೊಂಡು ಹೋಗಿದ್ದೇವೆ ಎಲ್ಲ ಕಡೆ. ಬಟ್ ಹೌ ಕ್ಯಾನ್ ಐ ಗೋ ಅಂತ ಹೇಳ್ತಾರೆ. ಐ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಸೇಡ್ ಅಂಟ್ ಸುಶೀಲಾ, ಆ್ಯಂಡ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಷನ್. ಇಲ್ಲಿ ಅವರ ಆಂಟಿ ಹೇಳ್ತಾಳೆ, ಸ್ವಲ್ಪ ಗಾರ್ಡನ್ ಎಲ್ಲ ಅಡ್ಡಾಡಪ್ಪ, ನಿನಗೆ ಫೀಲ್ ಬೆಟರ್ ಅನಿಸುತ್ತೆ, ನಿನಗೆ ಬೆಟರ್ ಫೀಲ್ ಆಗುತ್ತೆ, ಸೊ ಯು ಕ್ಯಾನ್ ವಾಕ್ ಆನ್ ಗಾರ್ಡನ್. ಏಟ್ತ್ ಒನ್. ಇನ್ ದ ಪಾರ್ಕ್ ಪೀಪಲ್ ವೇರ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಎ ಬಾಲ್, ಡೂಯಿಂಗ್ ಯೋಗಿಕ್ ಎಕ್ಸಸೈಸಸ್, ಫೀಡಿಂಗ್ ದ ಡಕ್ಸ್ ಆ್ಯಂಡ್ ಈಟಿಂಗ್ ರೋಸ್ಟೆಡ್ ಗ್ರಾಮ್ ಆ್ಯಂಡ್ ಪೀನಟ್ಸ್. ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದೇರ್ ಮಿಡ್ಡೆಸ್ಟ್. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಆ ಗಾರ್ಡನಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ಜನರು ವಾಕ್ ಮಾಡ್ತಿರ್ತಾರೆ, ರನ್ನಿಂಗ್ ಮಾಡ್ತಿರ್ತಾರೆ, ಪ್ಲೇಯಿಂಗ್ ಬಾಲ್ ಆಟವನ್ನು ಆಡ್ತಿರ್ತಾರೆ, ಹಾಗೂ ಯೋಗ ಎಕ್ಸಸೈಸ್ ಮಾಡ್ತಿರ್ತಾರೆ. ಕೆಲವರು ಆ ಬಾತುಗಳಿಗೆ ಪೀನಟ್ಸ್ ಬಾತುಗಳಿಗೆ ಅವನು ಇವನು ತಿನ್ನಿಸ್ತಿರ್ತಾರೆ, ಹಾಗೂ ಅವರು ಕಡಲೆಕಾಳು ಅವನು ಇವನ್ನ ತಿಂತಾ ಇರ್ತಾರೆ. ಬಟ್ ಅವರೆಲ್ಲರ ಮಧ್ಯೆ ಸ್ಮಿತಾ ಏಕಾಂಗಿಯಾಗಿದ್ಲು. ಶಿ ಲಾಸ್ಟ್ ಹರ್ ಥಾಟ್ಸ್. ತನ್ನ ವಿಚಾರಗಳನ್ನು ಎಲ್ಲ ಮರೆತು ಹೋಗಿದ್ದಳು. ನೈನ್ತ್ ಒನ್. ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಆ್ಯಂಡ್ as she hurried home, she said to herself, "Why not? There is no harm in trying it." ಸಡನ್ಲಿ ಆಕೆಗೆ ಒಂದು ವಿಚಾರ ಬರುತ್ತೆ. ಆ ವಿಚಾರ ಬಂದ ಮೇಲೆ ಆಕೆ ವೇಗವಾಗಿ ಮನೆಗೆ ಹೋಗ್ತಾಳೆ, ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾಳೆ. ಶಿ ಸೆಡ್ ಹರ್ ಸೆಲ್ಫ್, ವೈ ನಾಟ್, ಯಾಕಾಗಬಾರ್ದು, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಈ ಥರ ಪ್ರಯತ್ನ ಮಾಡೋದ್ರಾಗ ಏನೂ ತೊಂದರೆ ಇಲ್ಲ, ಯಾಕಾಗಬಾರ್ದು ಅಂತೇಳಿ ತನ್ನಷ್ಟು ತಾನೇ ಹೇಳ್ಕೊಳ್ತಾಳೆ. ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್. I don't know when I will get another opportunity to hear Pandit Ravi Shankar, she said to her mother later, and her father agreed to get the tickets. ಅವಳ ತಾಯಿಗೆ ಹೇಳ್ತಾಳೆ, ಹೌದು ನಾನು ಹೋಗಿ ಬಿಡ್ತೇನೆ, ನಾನು ರವಿಶಂಕರ್ ಅವರ ಒಂದು ಪ್ಲೇ ಇದೆಲ್ಲ ಕನ್ಸರ್ಟಿಗೆ ಅಟೆಂಡ್ ಆಗಿಬಿಡ್ತೇನೆ, ಆಮೇಲೆ ನಮ್ಮ ತಂದೆಯವರು ಹೋಗಿ ಆ ಒಂದು ಟಿಕೆಟ್ಗಳನ್ನು ತೆಗೆದುಕೊಂಡು ಬರ್ತಾರೆ ಅಂಥೇಳಿ ಅವಳು ತನ್ನ ತಾಯಿಗೆ ಹೇಳ್ತಾಳೆ. 10th one. The next day, as Smita and her father were leaving for the concert, ಮರುದಿವಸ ಸ್ಮಿತಾ ಹಾಗೂ ಅವರ ತಂದೆ ಕನ್ಸರ್ಟಿಗೆ ಹೋಗ್ತಾರೆ. ಹರ್ ಬ್ರದರ್ ಸ್ಮೈಲ್ಡ್ ಆ್ಯಂಡ್ ಸೆಡ್, ಎಂಜಾಯ್ ಯುವರ್ ಸೆಲ್ಫ್. ಅನಂತ ನಗುತ್ತಾ ಹೇಳ್ತಾನೆ, ಎಂಜಾಯ್ ಯುವರ್ ಸೆಲ್ಫ್. ದೋ ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇನ್ಫುಲ್ ಗ್ಯಾಸ್, ಲಕ್ಕಿ ಯು. ಆ ಪದಗಳು ತುಂಬ ದುಃಖದಿಂದ ಬರ್ತಾವೆ.
ಎಷ್ಟು ಲಕ್ಕಿ, ಎಷ್ಟು ಅದೃಷ್ಟವಂತಿದ್ದೀರಿ ನೀವು ರವಿಶಂಕರ್ ಅವರ ಒಂದು ಕನ್ಸರ್ಟಿಗೆ ಹೋಗ್ತಾ ಇದ್ದೀರಿ ಅಂತ ಅನಂತ ಹೇಳ್ತಾನೆ. ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ಇನ್ ದ ಗ್ಯಾಲರಿ, Smita heard as in a dream the thundering welcome the audience gave the great master. ಅವರು ಗ್ಯಾಲರಿ ಒಳಗೆ ಕುಂತಿರ್ತಾರೆ. Then the first notes came over the air and Smita felt as if the gates of enchantment and wonder were opening. Spellbound, she listened to the unfolding ragas. ಅವಳು ಅಲ್ಲಿ ಗ್ಯಾಲರಿ ಕುಳಿತಾಗ ಕರ್ಟನ್ ಎಲ್ಲ ಓಪನ್ ಆಗುತ್ತೆ. ಕರ್ಟನ್ ಎಲ್ಲ ಓಪನ್ ಆದಮೇಲೆ ದ ಕನ್ಸರ್ಟ್ ವಾಸ್ ಸ್ಟಾರ್ಟೆಡ್. ಅಲ್ಲಿ ರಾಗಗಳು, ಸಂಗೀತ ಪ್ರಾರಂಭವಾಗುತ್ತೆ. ದ ಸ್ಲೋ ಪ್ಲೆನೆಟಿವ್ ನೋಟ್ಸ್, ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್, ಬಟ್ ಆಲ್ ದ ವೈಲ್ ದ ಪ್ಲ್ಯಾನ್ ಶಿ ಹ್ಯಾಡ್ ಡಿಸೈಡ್ ಆನ್ ದ ಈವ್ನಿಂಗ್ ಬಿಫೋರ್ ರಿಮೈನ್ಡ್ ಫರ್ಮ್ಲಿ ಇನ್ ಹರ್ ಮೈಂಡ್. ಅಲ್ಲಿ ಕುಳಿತು ಕನ್ಸರ್ಟನ್ನು ಕೇಳಬೇಕಾದ್ರೆ ಅವಳು ಆಲ್ರೆಡಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿರ್ತಾಳೆ. ಸೊ ಅದರ ಬಗ್ಗೆ ಒಮ್ಮೆ ರಿಮೈಂಡ್ ಮಾಡ್ಕೊತಾಳೆ, ಮತ್ತು ನೆನಪು ಮಾಡಿಕೊಳ್ತಾಳೆ. ದ ಚಾನ್ಸ್ ಆಫ್ ಲೈಫ್ ಟೈಮ್, ಶಿ ಹರ್ಡ್ ಅನಂತಾಸ್ ವಾಯ್ಸ್ ಇನ್ ಎವ್ರಿ ಬೀಟ್ ಆಫ್ ದ ತಬಲಾ. ಪ್ರತಿ ತಬಲಾ ವಾದ್ಯವನ್ನು ಕೇಳುತ್ತಿದ್ದಾಗ ಅವಳಿಗೆ ದ ಚಾನ್ಸ್ ಆಫ್ ಲೈಫ್ ಟೈಮ್ ಎಂಬುದು ನೆನಪಾಗ್ತಿರ್ತಾ ಇರುತ್ತೆ. ದ ಕನ್ಸರ್ಟ್ ಕೇಮ್ ಟು ಆ್ಯನ್ ಎಂಡ್ and the audience gave the artist as a standing ovation. ಕನ್ಸರ್ಟ್ ಮುಗಿಲು ಬಂತು, ಹಾಗೂ ಆಡಿಯನ್ಸ್ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಿದರು, ಸ್ಟ್ಯಾಂಡಿಂಗ್ ಓವೇಷನನ್ನು ಕೊಟ್ಟರು. The large mustached man made a long boring speech. ಮೀಸಿ ಇದ್ದಂತಹ ದೊಡ್ಡ ಮೀಸಿ ಇದ್ದಂಥ ವ್ಯಕ್ತಿ ಬೋರಿಂಗ್ ಆದಂತಹ ಸ್ಪೀಚನ್ನು ಮಾಡ್ತಾ ಇದ್ದ. Then followed the presentation of bouquets, then more applause and the curtain came down. The people began to move towards the exit. ಎಲ್ಲರೂ ಕರ್ಟನ್ ಹಾಕಿದ ನಂತರ ಎಕ್ಸಿಟ್, ಹೊರಗೆ ಹೋಗಲು ಪ್ರಾರಂಭ ಮಾಡಿದರು. 12th one, now was the time. ಇದೇ ಸಮಯ. Smita wriggled her way through the crowds towards the stage. ಎಲ್ಲರನ್ನ ಸರಿಸುತ್ತಾ ಸ್ಟೇಜ್ ಹತ್ರ ಹೋದ್ಲು. Then she went up the steps that led to the wings. ಮೆಟ್ಲುಗಳು, ಅದೇನು ಸ್ಟೇಜಿಗೆ ಮೆಟ್ಲುಗಳು ಇದ್ದಲ್ಲ, ಆ ಮೆಟ್ಲುಗಳು ಹತ್ತಿ ಹೋದಳು. Her heart beating loudly. ಅವಳ ಹೃದಯ ಜೋರಾಗಿ ಬಡಿದುಕೊಳ್ತಾ ಇತ್ತು. In the wings a small crowd had gathered to talk about the evening concert. ಅಲ್ಲಿ ಒಂದು ಸ್ಮಾಲ್ ಕ್ರೌಡ್, ಸ್ವಲ್ಪ ಜನಗಳ ದಟ್ಟಣೆ ಇತ್ತು. ಅವರು ಇವತ್ತು ನಡೆದಂಥ ಕನ್ಸರ್ಟ್ ಬಗ್ಗೆ ಚರ್ಚೆ ಮಾಡಲು ಕೂಡಿದ್ರು. ಟು ಹೆಲ್ಪ್ ಟು ಕ್ಯಾರಿ ಬೊಕೆಟ್ಸ್ ಆ್ಯಂಡ್ ಟೀ ಕಪ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್. ಅಲ್ಲಿ ಬೊಕೆಗಳನ್ನು ಹಾಗೂ ಟೀ ಕಪ್ಸ್ ಹಾಗೂ ಇನ್ಸ್ಟ್ರೂಮೆಂಟ್ ಎಲ್ಲ ಇದ್ದು. He was there, standing with the man who played the tabla for him. ರವಿಶಂಕರ್ ಅವರು ಆ ತಬಲಾ ವಾದಕನ ಜೊತೆಗೆ ಇದ್ದರು. ದ ಗ್ರೇಟ್ ವಿಸರ್ಡ್ ಆಫ್ ಮ್ಯೂಸಿಕ್, ಉಸ್ತಾದ್ ಅಲ್ಲಾ ರಕ್. ದ ಗ್ರೇಟ್ ಮ್ಯೂಸಿಷಿಯನ್ ವಾಸ್ ಉಸ್ತಾದ್ ಅಲ್ಲಾ ರಕ್. Ustad Allah Rak was a great wizard of musician. Her knees felt weak, her tongue dry, but she went up, and standing before them, her hands floated. Oh sir, she burst out. ಅವಳು ಕರಿತಾಳೆ ಅಥವಾ ಕೂಗ್ತಾಳೆ, ಹೋಲ್ಡ್ ಸರ್, ವೇಟ್ ಮಾಡಿ ಸರ್ ಅಂತ. Oh sir, she burst out. Oh sir. Yes, he asked questioningly but kindly. ಅವಳು ಪ್ರಶ್ನೆಯನ್ನು ಕೇಳ್ತಾಳೆ ಅಥವಾ ಒಂದು ಮೃದುವಾದ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ತಾಳೆ. ಆ್ಯಂಡ್ ಹರ್ ಸ್ಟೋರಿ ಕೇಮ್ ಪಾಪರಿಂಗ್ ಔಟ್. ದ ಸ್ಟೋರಿ ಆಫ್ ಹರ್ ಬ್ರದರ್ ವಾಸ್ ಲೇ ಸಿಕ್ ಅಟ್ ಹೋಮ್ ಆ್ಯಂಡ್ ಆಫ್ ಹೌ he longed
to hear him and the Ustad play. ಅವಳು ಎಲ್ಲ ಕಥೆಯನ್ನು ವಿವರವಾಗಿ ಹೇಳ್ತಾಳೆ, ಹೆಂಗೆ ಏನು ಅಂತೇಳಿ ತನ್ನ ಸ್ಟೋರಿಯನ್ನು ಅಥವಾ ತನ್ನ ವ್ಯೂವನ್ನು, ತನ್ನ ಅನಿಸಿಕೆ, ತನ್ನ ಪ್ಲ್ಯಾನನ್ನು ಹೇಳ್ತಾಳೆ. ಸೊ ನೆಕ್ಸ್ಟ್ ಒನ್, a little girl said the moisturized man who had made a long speech. ಅವಳು ಯಾರಿಗೆ ಹೇಳ್ತಾಳಪ್ಪ ಅಂದರೆ, ಅದೇನು ಮೀಸೆ ಹೊತ್ತಿದಂತಹ ದೊಡ್ಡ ವ್ಯಕ್ತಿ ಇರ್ತಾನಲ್ಲ ಆ ವ್ಯಕ್ತಿಗೆ ಹೇಳ್ತಾನೆ. ಪಂಡಿತ್ ಈಸ್ ಅ ಬ್ಯುಸಿ ಮ್ಯಾನ್. ಆತ ರಿಪ್ಲೈ ಮಾಡ್ತಾನೆ, ಹಿ ವಾಸ್ ಅ ಬ್ಯುಸಿ ಪರ್ಸನ್. ಯು ಮಸ್ಟ್ ನಾಟ್ ಬ್ರದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಅವರು ಬರ್ತಾರೋ ಇಲ್ಲೋ ಅಂತೇಳಿ ಡೌಟ್ ಮೇಲೆ ಹೇಳ್ತಾನೆ. ಬಟ್ ಪಂಡಿತ್ ರವಿಶಂಕರ್ ಸ್ಮೈಲ್ಡ್ ಆ್ಯಂಡ್ ಸೇ ಸಮಥಿಂಗ್ ಹಿಮ್ ದ್ಯಾಟ್ ಟು ಬಿ ಕ್ವೈಟ್. ಸುಮ್ನೀರ್ ಅಂತ ಹೇಳ್ತಾರೆ. ಹಿ ಟರ್ನ್ ಟು ಉಸ್ತಾದ್ ಸಾಹೇಬ್ ಆ್ಯಂಡ್ ಸೆಡ್, ವಾಟ್ ಶಾಲ್ ವಿ ಡೂ ಉಸ್ತಾದ್ ಸಾಹೇಬ್? ಹೇಳ್ತಾರೆ, ರವಿಶಂಕರ್ ಅವ್ರು ಹೇಳ್ತಾರೆ, ಉಸ್ತಾದ್ ಸಾಹೇಬ್ ಏನು ಮಣ್ಣು? ದ ಉಸ್ತಾದ್ ಮೂವ್ಡ್ ದ ವಾರ್ಡ್ ಆಫ್ ಅ ಪಾನ್ ಫ್ರಮ್ ದ ಚೀಕ್ ಟು ಅನದರ್. ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್. ಎಸ್ ಹಿ ಸೆಡ್. ಅವರು ಅದೇನು ಪಾನ್ ಹಾಕಿರ್ತಾರಲ್ಲ ಅದನ್ನು ಮೆಲಕ್ಕೆ ಹಾಕುತ್ತಾ ಹೇಳ್ತಾರೆ, ಓಕೆ ಪರ್ಫಾರ್ಮ್ ಮಾಡೋಣ, ಮುಂಜಾನೆ ನಾಳೆ ಬೆಳಗ್ಗೆ ಪರ್ಫಾರ್ಮ್ ಮಾಡೋಣ. ಎಸ್ ಪಂಡಿತ್ ಜಿ ರಿಪ್ಲೈಡ್, ಇಟ್ ಈಸ್ ಅ ಸೆಟಲ್ ದೆನ್. ಹಾಗಾದರೆ ಫಿಕ್ಸ್, ನಾಳೆ ಪರ್ಫಾರ್ಮ್ ಮಾಡೋಣ. 14th, ಇಟ್ ವಾಸ್ ಅ ವೆರಿ ಎಕ್ಸೈಟೆಡ್ ಸ್ಮಿತಾ ಹೂ ಕೇಮ್ ಹೋಮ್ ಲೇಟ್ ದ್ಯಾಟ್ ನೈಟ್. ಸ್ಮಿತಾ ತುಂಬ ಖುಷಿಯಿಂದ ಬರ್ತಾಳೆ ಮನೆಗೆ ಬರುವಾಗ ಲೇಟ್ ಆಗಿತ್ತು. ಅನಂತ ವಾಸ್ ಅವೇಕ್ ಬ್ರೀತಿಂಗ್ ವಿತ್ ಆಕ್ಸಿಜನ್ ಫ್ರಾಮ್ ದ ಸಿಲಿಂಡರ್. ಅನಂತ ಇನ್ನು ಮಲಗಿರುವುದಿಲ್ಲ, ಆತ ಎಚ್ಚರ ಇರ್ತಾನೆ, ಆಕ್ಸಿಜನ್ನಿಂದ ಉಸಿರಾಡ್ತಾ ಇರ್ತಾನೆ. ಡಿಡ್ ಯು ಹಿಯರ್ ಹಿಮ್? ಹಿ ವಿಸ್ಪರ್ಡ್. ನೀ ಹೋದ ಕೆಲಸ ಆಯಿತು, ನಿಂಗೆ ಕೇಳಿದಿ, ಅವರೊಂದು ಕನ್ಸರ್ಟನ್ನು ಕೇಳಿದಿ ಅಂತ ಹೇಳ್ತಾನೆ. ಎಸ್ ಐ ಡಿಡ್, ಶಿ ರಿಪ್ಲೈಡ್, ಆ್ಯಂಡ್ ಐ ಸ್ಪೋಕ್ ಟು ಹಿಮ್. ನಾನು ಅವರೊಂದಿಗೆ ಮಾತಾಡಿದೆ. ಆ್ಯಂಡ್ ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ವಿತ್ ದ ತಬಲಾ ಉಸ್ತಾದ್ ಆ್ಯಂಡ್ ದೇ ವಿಲ್ ಪ್ಲೇ ಫಾರ್ ಯು. ನಾನು ಅವರೊಂದಿಗೆ ಮಾತಾಡಿದೆ, ನಾಳೆ ಅವರು ಇಲ್ಲಿ ನಿನಗಾಗಿ ಬರ್ತಾರೆ. ಯಾರೊಂದಿಗೆ? ದ ತಬಲಾ ಉಸ್ತಾದೊಂದಿಗೆ ಬರ್ತಾರೆ. ದ 15th ಒನ್, ಆ್ಯಂಡ್ ದ ಫಾಲೋವಿಂಗ್ ಮಾರ್ನಿಂಗ್ ಅಂದರೆ ಮರುದಿವಸ ಅಂಟ್ ಸುಶೀಲಾ ನೈಬರ್ಸ್ ಶಾ 2 men ಗೆಟಿಂಗ್ ಔಟ್ ಆಫ್ ಟ್ಯಾಕ್ಸಿ ವಿಚ್ ಪುಲ್ಡ್ ಅಪ್ ಔಟ್ಸೈಡ್ ದೇರ್ ಬ್ಲಾಕ್. ಅವರೆಲ್ಲ ನೆರೆಹೊರೆಯವರು ನೋಡ್ತಾರೆ, ಏನು ಇಬ್ಬರು ಯಾರೋ ವ್ಯಕ್ತಿಗಳು ಬಂದಿದ್ದಾರೆ, ಅವರು ಟ್ಯಾಕ್ಸಿಯಿಂದ ಇಳ್ತಾ ಇದ್ದಾರೆ. ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ತಮ್ಮ ಕಣ್ಣುಗಳಿಗೆ ನಂಬಲು ಸಾಧ್ಯನೇ ಆಗ್ತಾಯಿಲ್ಲ. ಏನು, ಯಾಕೆ? ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸಾಧ್ಯನೇ ಇಲ್ಲ. ದೇ ಸೈಡ್ ದ ನೇಬರ್ಸ್ ವಿಲ್ ಬಿ ಸೈಡ್. 16th ಒನ್, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ವೆಂಟ್. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ವೆಂಟ್ ಅಪ್ ದ ವುಡನ್ staircase and knocked softly on the door of Aunt Sushila apartment. They went in. ಅವರು ಏನು ಮಾಡ್ತಾಳೆ, ಸ್ಟೇರ್ ಕೇಸ್ ಮೂಲಕ ಹತ್ತಿ ಅವರ ಒಂದು ಏನು ಅಪಾರ್ಟ್ಮೆಂಟ್ ಇರ್ತಾರೆ ಅಲ್ಲಿ ಹೋಗಿ ನಾಕ್ ಮಾಡ್ತಾರೆ. ಅಪಾರ್ಟ್ಮೆಂಟ್. ದೇ ವೆಂಟ್ ಇನ್, ಒಳಗಡೆ ಪ್ರವೇಶ ಪಡೆದರು. ಸ್ಯಾಟ್ ಡೌನ್ ಆನ್ ದ ದಿವಾನ್ ಬೈ ದ ವಿಂಡೋ ಆ್ಯಂಡ್ ಪ್ಲೇಡ್ ಫಾರ್ ದ ಬಾಯ್. ಸೋಫಾ ಮೇಲೆ ಕುಳಿತುಕೊಂಡು ಆ ಮಗುವಿಗಾಗಿ ಪ್ಲೇಯನ್ನು ಮಾಡಿದರು. ಸರೌಂಡಿಂಗ್ ಹಿಮ್ ವಿತ್ ಅ ಗ್ರೇಟ್ ಆ್ಯಂಡ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಆ್ಯಸ್ ಅ ಲೈಫ್ ವೆಂಟ್ ಔಟ್ ಆಫ್ ಹಿಮ್ ಜೆಂಟಲಿ, ವೆರಿ ಜೆಂಟಲಿ. ಅವನ ಒಂದು ಖುಷಿಗೆ ಅಂತಿಮ ಇದ್ದಿದ್ದಲ್ಲ. ಹಿ ವಾಸ್ ಸೋ ಹ್ಯಾಪಿ. ಅವನು ತುಂಬ ಹೃದಯ ತುಂಬಿ ಬಂದಿತ್ತು, ಅಥವಾ ಹಿ ವಾಸ್ ಅ ವೆರಿ ಹ್ಯಾಪಿ. ಅವನ ಸುತ್ತ ವಾತಾವರಣವೆಲ್ಲ ಹ್ಯಾಪಿಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅ ಯು ಆಲ್ರೆಡಿ ನೋ ದ ಕನ್ಸರ್ಟ್. ಇಟ್ ವಾಸ್ ಅ Shanta Rameshwar Rao, written by Shanta Rameshwar Rao. There is all names are same, but except the Smita and Ananta was not a real name, but Pandit Ravi Shankar and Tabla player was same ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೋಗ್ತಾರೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್.